ಪಟಾಕಿ ಯಾರ್ದಾದ್ರೇನಂತೆ ಹಚ್ಚೋರು ನಾವಾಗಿರ್ಬೇಕು. ಇದೆಲ್ಲ ಡೈಲಾಗ್ ಹೊಡ್ಕೊಂಡು ಸುಮ್ಮನೆ ನೋಡ ನೋಡ ಚಂದ ಅಲ್ಲ. ಎಲ್ಲಿ ಅಯ್ಯೋ ನೀನು ಅಬ್ಸರ್ವ್ ಮಾಡ್ತಾ ಒಂದು ಸೈಲೆಂಟ್ ಆಗಿರಿ. ಆಮೇಲೆ ಕಾಂತಾರದಲ್ಲ ಒಂದು ಲಾಸ್ಟಲ್ಲಿ ಮಾಯ ಆಗ್ತಾನಲ್ಲ, ಆಮೇಲೆ ಹಂಗೆ ನಾವು ಮಾಯ ಆಗ್ಬಿಡಕ್ಕ. ನಂಗೆ ಯಾಕೋ ಹಿಂದೆಯಿಂದ ಯಾರೋ ಬಂದಂಗೆ ಅನಿಸ್ತಿದೆ. ಇವನು ಯಾಕೋ ಒಂದ ಕಡೆ ನೋಡ್ದ, ನಾನು ಹೋಯ್ತೀನಿ ಗುರು. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವಾಗ ನಾವು 5 days ಆಯಿತು ಬಂದು, ಆದರೆ ನಮ್ಮ ಬೀಚ್ಗೆ ಹೋಗಿಲ್ಲ ಅಂದರೆ ನಾವು ಊರಿಗೆ ಬಂದು ಕಂಪ್ಲೀಟ್ ಅಂತ ಅನಿಸಲ್ಲ. ಸೊ ಇವಾಗ ಬೀಚ್ಗೆ ಹೋಗ್ತಾ ಇದ್ದೀವಿ, ಮರವಂತೆ ಬೀಚ್. ಫಸ್ಟು ಕೋಡಿಗೆ ಹೋಗಬೇಕು ಅಂತ ಅಂದ್ಕೊಂಡ್ವಿ. ಅಲ್ಲಿ ಇವಾಗ ಫೆಸ್ಟಿವಲ್ ಎಲ್ಲ ನಡೀತಾ ಇದೆ. ಸೊ ಅದು ಆಲ್ರೆಡಿ ಸ್ಟಾರ್ಟ್ ಆಗಿದೆ ಈವ್ನಿಂಗ್ 5 o'clock ಅಂತ ಅಂದರು. ಸೊ ಅದಕ್ಕೆ ಸರಿ, ಅದು ತುಂಬ ದೂರ ಆಗುತ್ತೆ. ಈಗ ನಮ್ಮ ಮರವಂತೆ ಹತ್ರ ಹೆಂಗಿದ್ರು ಅದು ಓಪನ್ ಆಗಲ್ಲ ಅಂದ್ಬಿಟ್ಟು ಇವಾಗ ಮರವಂತೆಗೆ ಹೊಡ್ತಾ ಇದ್ದೀವಿ. ಆಲ್ಮೋಸ್ಟ್ 12 members ಹೋಗ್ತಾ ಇದ್ದೀವಿ. ವಿಲ್ ಸಿ. ಯಾ ಸ್ಟೇ ಟ್ಯೂನ್. ಚಲೋ ಬಾಯ್. ಇವಾಗ ಹೊರಟ್ವಿ. ಬಾಯ್. ಎಲ್ಲ ಬೀಚ್ ಕಾಸ್ಟ್ಯೂಮಲ್ಲಿ ರೆಡಿ ಆಗಿಬಿಟ್ಟಿದ್ದೀವಿ ನಾವೆಲ್ಲ. ಔಟ್ಫಿಟ್ ಚೆಕ್. ಎಸ್ ಔಟ್ಫಿಟ್ ಆಫ್ ದ ಡೇ ಕಾಣಿಸಲ್ಲ. ಯಾ ವಿಡಿಯೋಗ್ರಾಫರ್ ಸರಿ ಇಲ್ಲ. ನಾವಾ? ಹೌದೌದು, ವಿಡಿಯೋಗ್ರಾಫರ್ ಸರಿ ಇಲ್ಲ, ಈ ಬೀಚ್ ಸರಿ ಇಲ್ಲ. ಈಸಿ ವಿತ್ ಸೆಲ್ಫೀಸ್, ಹೇಳು ಸ್ನ್ಯಾಪು. ಇವರು ಫೋಟೋಗ್ರಾಫರ್ ಇವಾಗ ಸದ್ಯಕ್ಕೆ. ಮಾನಿನಂತೂ ಕೈಯೇ ಬಿಡ್ತಾ ಇಲ್ಲ ಆಟ ಆಡೋಕ್ಕೆ ನಮ್ಮಪ್ಪ. ಸೊಸ್ತಿಗೆ ಮಂಡಿ ಹತ್ರ ಹೋದ್ರೆ ಸಾಕು, ಇಲ್ಲೇ ನಿಂತ್ಕೋ ಅಂತವ್ರೆ. ಅವನು ಇಲ್ಲೇ ಇದ್ದಾನೆ, ನಮ್ಮಪ್ಪ ಮುಂದೆ ಕಾಲು ಎತ್ತಕೋಬೇಡಿ, ನೀರು ವಾಪಸ್ ಹೋಗೋ ಕಾಲು ಎತ್ತಬೇಡಿ. ಹೇಳ್ತೀರಾ ನೀರು ವಾಪಸ್ ಹೋಗೋ ಕಾಲು ಎತ್ತಬೇಡಿ. ಬನ್ನಿ, ಬರುವಾಗ ಗೊತ್ತಿದ್ರೆ ಪರವಾಗಿಲ್ಲ, ವಾಪಸ್ ಹೋಗೋ ಕಾಲು ಎತ್ತಬೇಡಿ. ಫ್ಯಾಮಿಲಿ ಕರ್ಕೊಂಬಂದ್ರೆ ಇದೇ ಗುರು. ಮಂಡಿವರೆಗೂ ಹೋಗಿಲ್ಲ ನೀರು. ಬನ್ನಿ 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 ಬನ್ನಿ. ಅದಕ್ಕೆ ಯಾವಾಗಲೂ ನಾವೇ ಬಂದ್ಬಿಡ್ಬೇಕು, ಆವಾಗಲೇ ಚೆನ್ನಾಗಿರುತ್ತೆ. ಅದು ನಿಜಾನೇ. ಅಲೆಗಳು ಎಷ್ಟು ಚೆನ್ನಾಗಿ ಬರ್ತಾ ಇದೆ ಗೊತ್ತಾ, ಆದ್ರೆ ಎಂಜಾಯ್ ಮಾಡಕ್ ಬಿಡ್ತಾರೆ. ಅದೇ ಬಂದು ಏನು ಪ್ರಯೋಜನ. ಮರವಂತೆ. ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ. ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ. ಜಾಸ್ತಿ ಇವತ್ತು ವ್ಯಾಲೆಂಟೈನ್ಸ್ ಡೇ. ನೋಡಿ, ನಾನು ನನ್ನ ಹೆಂಡತಿನ ವ್ಯಾಲೆಂಟೈನ್ಸ್ ಡೇ ದಿವಸ ಮರವಂತೆ ಬೀಚಿಗೆ ಕರ್ಕೊಂಡ್ಬಂದಿದ್ದೀನಿ. ಏನಿಲ್ಲ, ಪ್ಲಾನ್ ಮಾಡಿದ್ದೆಲ್ಲ ನಾನು. ನೀನು ಪ್ಲಾನ್ ಮಾಡು, ನಂಗೆ ಲಾಸ್ಟ್ ಮಿನಿಟಲ್ಲಿ ಹೇಳ್ಬಿಡು ಎಲ್ಲಿಗೆ ಅಂತ. ನಾನು ಬರ್ತೀನಿ ಅಂತ ಹೇಳಿದ್ದು ಇವರು. ಏನಿಲ್ಲ, ಪ್ಲಾನ್ ಮಾಡಿದ್ದು ನಾನು. ಪಟಾಕಿ ಯಾರ್ದಾದ್ರೇನಂತೆ ಹಚ್ಚೋರು ನಾವಾಗಿರ್ಬೇಕು. ಇದೆಲ್ಲ ಡೈಲಾಗ್ ಹೊಡ್ಕೊಂಡು ಸುಮ್ಮನೆ ಟೌಗಲ್ ಮಾಡೋದು. ಆ್ಯಕ್ಚುಲಿ ಇದು ವ್ಯಾಲೆಂಟೈನ್ಸ್ ಡೇ ಅನ್ನೋದೇ ಗೊತ್ತಿರಲಿಲ್ಲ ನಾನು. ನಾನೇ ಫಸ್ಟ್ ವಿಶ್ ಮಾಡಿದ್ದು. ಹೆಂಡ್ತಿನೇ ಯಾವಾಗಲೂ ಏನಂತಾರೆ ಅರ್ಥ ಮಾಡ್ಕೊಳ್ಳಿ. ನಂಗೆ ಅದು ವರ್ಡ್ ಬರ್ತಾ ಇಲ್ಲ ಈಗ ಸದ್ಯಕ್ಕೆ. ಏನೋ ಇಟ್ಕೊಂಬಂದವ್ರೆ. ಎಲ್ಲೈತೆ ಹೇಳಿ ಮಲಿ ಅಲ್ಲೈತೆ. ವೈಟ್ ಕಲರ್ ಕಚ್ಚಲ್ವಾ ಅದು? ಮಂದಿ ಬೇಡ ಸುಮ್ಮನಿರು. ಅದೆಲ್ಲಿ ಕಚ್ಚುತ್ತೆ? ಅದಕ್ಕೆ ಏನೈತೆ ಅಂತ ಕಚ್ಚುತ್ತೆ? ಯಾರೋ ಪ್ಲಾನಲ್ಲಿ ಇದೆ ಅದು. ಓಕೆ ಚಲೋ ಬಾಯ್. ಇನ್ನು 1 ವರ್ಷ ಆದಮೇಲೆ ಬೀಚ್ನ ನೋಡೋಣ. ಇನ್ನು 1 year ವೇಟ್ ಮಾಡಬೇಕೇನೋ ಬೀಚ್ಗೆ. ನೆಕ್ಸ್ಟ್ ಇಯರ್ ಬಂದರೆ ಕೋಡಿ ಬೀಚ್. ಕೋಡಿ ಬೀಚ್ ಇದು ಮರವಂತೆ ಬೀಚ್.
ಮರವಂತೆ ಬೀಚ್ ಏನು ಸ್ಪೆಷಲ್ ಅಂದರೆ ಇಲ್ಲಿ ನಿಮಗೆ ಸಮುದ್ರ ನೋಡೋಕ್ಕೆ ಸಿಗುತ್ತೆ, ಇಲ್ಲಿ ನಿಮಗೆ ನದಿ ನೋಡೋಕ್ಕೆ ಸಿಗುತ್ತೆ. ಬನ್ನಿ ಇವಾಗ ನದಿ ತೋರಿಸ್ತೀನಿ. ಹಾಂ, ಪಡ್ಕೊಂಡು ಇಲ್ಲಿಂದ ಹೋಗ್ಬೋದಾ? ಪಡ್ಕೋಣೆ ದೀಪಿಕಾ ದೀಪಿಕಾ ಪಡ್ಕೋಣೆ ಮನೆಗೆ ಹೋಗ್ಬೋದು. ಸೊ ನಾನು ಅಲ್ಲಿ ತೋರಿಸಿದಂಗೆ ನಿಮಗೆ ಅಲ್ಲಿ ಸಮುದ್ರ, ಹಾಗೆ ಈ ಕಡೆ ಬಂದರೆ ಇಲ್ಲಿ ನದಿ. ಸೊ ದಿಸ್ ಈಸ್ ದ ಸ್ಪೆಷಲ್ ಥಿಂಗ್ ಇನ್ ಮರವಂತೆ. ನಿಮಗೆ ನದಿನೂ ಸಿಗುತ್ತೆ, ಬೀಚು ಸಿಗುತ್ತೆ. ಈ ಥರ ಎಲ್ಲಿ ಬೇಕು ನಮ್ಮ ಕರ್ನಾಟಕ, ನಮ್ಮ ಉಡುಪಿ ಕುಂದಾಪುರದಲ್ಲೇ ಇರಬೇಕಾದ್ರೆ ಬೇರೆ ಯಾಕೆ ಇಲ್ಲಿಗೆ ಹೋಗಬೇಕು? ನಮ್ಮ ಮರವಂತೆ ಬೀಚ್ಗಿಂತನ ಫೋಟೋಗೋಸ್ಕರ ನೋಡಿ. ಯಪ್ಪ ಏನು ಫೋಟೋಗೋಸ್ಕರ ಏನು ಶೋಕಿ ಮಾಡ್ತಾವ ನೀನು? ಯಾವುದೋ ಕಟ್ಟಾಕಿರೋ ದೋಣಿನ ಅದ್ರ ಮೇಲೆ ಹತ್ಕೊಂಡು ಶೂಟ್ ಮಾಡ್ತಾವನು. ಇವಳು ಬೇರೆ ಫೋಟೋ ಆಗಿತ್ತು. ಏನು ಸಕ್ಕತ್ತಾಗಿದೆ ಅಲ್ಲ? ಎಲ್ಲದು ಇರುತ್ತೆ, ಎಲ್ಲ ಬ್ರ್ಯಾಂಡ್ ಇರುತ್ತೆ. ಚಿಕ್ಕ ಚಿಕ್ಕ ಪ್ಯಾಕೆಟ್ ಇರುತ್ತೆ, ದೊಡ್ಡ ದೊಡ್ಡ ಬಾಟ್ಲು. ಇದು ಸಮುದ್ರ, ಅಲ್ಲಿ ಸ್ನಾನ ಮಾಡಿ ಇಲ್ಲಿ ಸ್ನಾನ ಮಾಡುದು. ಇದು ಹೊಳೆ. ದಿಸ್ ಇಸ್ ಮರವಂತೆ. ನೋಡ ಚಂದ ಅಲ್ಲ? ಇವಾಗ ಬೀಚಿಂದ ಬಂದು ಸ್ವಲ್ಪ ರೆಸ್ಟ್ ಮಾಡಿ, ಊಟ ಮಾಡಿ, ಒಂದು ಲೂಡೋ ಗೇಮ್ ಆಡಿ ಇವಾಗ ಎಲ್ಲರಿಗೂ ಬಾಯ್ ಹೇಳುವ ಸಮಯ. ಸೊ ಇಲ್ಲಿ ನಮ್ಮ ಮಾವನ ಮನೆಗೆ ಹೋಗ್ತಾ ಇದ್ದೀವಿ ಒಂದು ಬಾಯ್ ಹೇಳಕ್ಕೆ. ಬಿಡು, ನಡಿ. ಅವ್ರಿಗೆ ಎದ್ದಿನ ಕಾಲ ಎತ್ತುಕ ಇಲ್ಲ ಅಲ್ಲ ಅದು ಬಬ್ಬು ಈ ಥರ ಆಟ ಆಡಿದ್ಯಾ? ನಾನು ಆಟ ಆಡಿದ್ದೀನಿ. ಅದ್ರ ಮೇಲೆ ಕೂತ್ಕೊಂಡು ನಾವು ಹೇಳೋದು ಕುಕ್ಕಳಿ ಚಡ್ಡಿ ಹೊರದು ಹಾಕಲ್ಲ ಮಾಡು. ಒಂದು ಕಾಯಿ ಬಿದ್ದಂಗೆ ಹೋಗಿ ಕೂತ್ಕೊಳ್ಳೋದು ನೀನಾಗ ಹೊಡಿತ್ಯಾ? ಅವನ್ ಬೀಳಲ್ಲ, ಇವನ್ ಬೀಳುತ್ತೆ ಈಗ ಮುಖ. ಅದೇ ಅಮ್ಮ ಅಮ್ಮ ಹಾವು ತುಳಿದ್ರಾ? ತುಳಿದ್ರಾ? ಎಲ್ಲಿ? ಇವನ್ ನೋಡ್ಕೊಂಡು ಯೂಟರ್ನ್ ತಗೊಂಡ ಇವನು. ಹಾಲೆಲ್ಲಿ? ಕಾಲಿಡಿ ನೋಡ್ಕೊಳ್ರಪ್ಪ, ಹೇಳಕ್ಕಾಗಲ್ಲ. ಹಾವೇ ಯೂಟರ್ನ್ ತಗೊಂತು ಅಂದ್ರೆ ಸೈಲೆಂಟ್. ಯಾವ್ದ್ರ ಕೆಳಗೆ? ಎಲ್ಲ ಹಾವಿಗೆ ವೈಟಿಂಗ್. ಸ್ವಸ್ತಿ ಹೇಳಕ್ ಹೋಗಿ ನೋಡ್ರಿ ದೊಡ್ಡಪ್ಪ ನನ್ನ ಚಿಕ್ಕಪ್ಪನ ಮೇಲೆ ದೈ ಬಂದಾಗ ಹೆಂಗ್ ಕೂಗ್ತಿದ್ರು ಹಂಗ ಅದಕ್ಕೆ ಜಾಸ್ತಿ ಕೂಗ್ದ. ಎಲ್ಲ ಓಡ ಬಂದ್ಬಿಟ್ರು. ಅದಕ್ಕೂ ಗಾಬರಿ ಆಗೋಯ್ತು, ಅದು ಓಡ್ತೈತೆ. ಮತ್ತೆ ಅದಕ್ಕೂ ಮನುಷ್ಯ ಯವ್ವ ಏನ್ ಗುರು, ಮನೆಯಿಂದಾನೇ ವ್ಯೂ ಹಿಂಗೆ. ಗಣ್ಣವಿಲ್ಲ ಹೆಣ್ಣವಿಲ್ಲ. ಜಾನಿ ಏನ್ ಮಾಡಲ್ವಾ? ಅಯ್ಯಬ್ಬ, ನಮ್ಮ ಜೊತೆನೆ ಆಡಕ್ ಹೋಗ್ತಾನಂತೆ ಜಾನಿ. ಅದಿದು ಮೀಟ್ ಮಾಡಕ್ ಬಂದಿರುತ್ತೆ. ಇಲ್ಲಿದ್ದ? ಹಾ, ಅಲ್ಲಿದ ಅಲ್ಲ. ಏ ಓಡಿಸ್ಬೇಡಿ ಮಕ್ಕಳೇ. ಝೂಮ್ ಅಷ್ಟೇ, ಬ್ಲರ್ ಆಗುತ್ತೆ. ಅಲ್ಲಿವರೆಗೂ ಹೋಯ್ತು. ಹಾ, ಅಲ್ಲಿತ್ತಿದೆ, ಇಲ್ಲಿತ್ತಿದೆ. ಎಲ್ಲಿದ್ದಿದ್ದು?
ಇಲ್ಲಿದ್ದಿದ್ದು ಹಾರ್ಕೊಂಡು ಅಲ್ಲಿಂದ ಅಲ್ಲಿವರೆಗೂ ಹೋಗಿದೆ. ಬಂದೆ ಇದು 10 ನಿಮಿಷ ಆಯ್ತು, ಇಲ್ಲೇ ಬಂದು ನಿಂತ್ಕೊಂಡಿದೆ. ಲೈನ್ ಹೊಡಿತಿದೆ ಅದು ಇನ್ನೊಂದು ನವಿಲ್ಗೆ. ಅಲ್ಲಿ ಇನ್ನೊಂದು ಹೆಣ್ಣವಿಲಿತ್ತು, ಗಣ್ಣವಿಲಿತ್ತು. ಈ ಹೆಣ್ಣವಿಲ್ ಬಂದು ಲೈನ್ ಹೊಡಿತಾ ಇದೆ. ಇವಾಗ ಪ್ಯಾಕಿಂಗ್ ಎಲ್ಲ ಆಯಿತು, ಎಲ್ಲರಿಗೂ ಒಂದು ಬಾಯ್ ಹೇಳಿ ಆಯಿತು. ಇವಾಗ ನಮ್ಮ ಫೇವ್ರೆಟ್ ನಮ್ಮ ಫೇವ್ರೆಟ್ ಒಂದು ವಾಕಿಗೆ ಹೋಗಿ ಬಂದ್ಬಿಡೋಣ ಅಂತ ಬಂದಿದ್ದೀವಿ. ಅದೇ ಲಾಸ್ಟ್ ವಿಡಿಯೋದಲ್ಲಿ ಹಾಕಿದ್ನಲ್ಲ ನಮ್ಮದು ಅಡಿಕೆ ಕೊಡುವೆ, ಲಾಸ್ಟ್ ವ್ಲಾಗಲ್ಲಿ ಹಾಕಿದ್ನಲ್ಲ ಅದೇ ದಾರಿಯಲ್ಲೇ ನಡ್ಕೊಂಡು ಹೋಗ್ತಾ ಇದ್ದೀವಿ. ಖುಷಿ ಆಗ್ತಾಯಿದೆ, ಬೇಜಾರು ಆಗ್ತಾಯಿದೆ. ಅಷ್ಟು ಬೇಗ 5 ದಿನ ಆಗೋಯ್ತಾ ಅಂತ ಹೋಗಿದ್ದೇ ಗೊತ್ತಾಗಲಿಲ್ಲ. ಆದರೆ ವೆಯ್ಟಿಂಗ್ ಬೆಂಗಳೂರಿಗೆ ಯಾವಾಗ ಹೋಗ್ತೀನೋ ಅಂತ. ಅಪ್ಪ ಈ ಶೆಕೆ ತಡಿಯೋಕ್ಕಾಗ್ತಾಯಿಲ್ಲ ಅಪ್ಪ. ಅನಿಸ್ತಿದೆ ಅಷ್ಟು ಬೇಗ ಬೆಂಗಳೂರಿಗೆ ಹೋಗ್ತೀನಿ ಅಂತ. ಬೇಗ ಅಂತ ಅನಿಸ್ತಾ ಇಲ್ಲ, ಲೇಟು ಅಂತ ಅನಿಸ್ತಾ ಇಲ್ಲ. ಇನ್ನೊಂದು 2 ದಿವಸ ಇದ್ರೂ ತೊಂದರೆ ಇಲ್ಲ. ಬಟ್ ಬೆಂಗಳೂರು ಈಸ್ ಕಾಲಿಂಗ್, ಹೋಗ್ಬೇಕು. ಬೆಂಗಳೂರು ಕಾಲಿಂಗ್ ಅಲ್ಲ, ನಿಮ್ಮ ಆಫೀಸರ್ ಕಾಲಿಂಗು. ಬೆಂಗಳೂರು ಈಸ್ ಹೋಮ್. ನೋಡಿ ಹಿಂದೆ ದಾರಿ ಹೆಂಗಿದೆ, ಫುಲ್ ಕಾಡು. ಸೇಯಿಂಗ್ ಗುಡ್ ಬಾಯ್. ಏ ಬೇಡಪ್ಪ ಹೋಗ್ಬೇಡಿ. ಅಭಿಷ್ಣ ನೋಡು, ಅಭಿಷ್ಣ ನೋಡ್ದ್ಯಾ? ನೀನು ಇನ್ನೊಂದ್ಸಲ ಬೀಳ್ಬೇಕನ್ಸದಲ್ಲ ಅಪ್ಪನ ಕೈಯಲ್ಲಿ. ನಾನು ಬರಲ್ಲಪ್ಪ, ನನ್ನ ಮೇಲೆ ಬಂದ್ಬಿಟ್ರೆ ಏನು ಬರಲ್ಲ ಬಾ. ನಾನಿಲ್ವಾ, ನೀವೇ ಗೆದ್ರಿ, ನಾನೇ ಸೋತೆ. ಫೈನಲಿ ಕಾಡೊಳಗೆ ಹೋಗ್ತಾ ಇದ್ದೀವಿ. ನನಗಂತೂ ಭಯ ಆಗ್ತಿದೆ ಅಪ್ಪ. ಏನು ಧೈರ್ಯನೋ ಅಪ್ಪ ಅಲ್ವಾ ನಮಗೆ. ಇದೇನಾದರೂ ನಮ್ಮ ಅಪ್ಪ ನೋಡ್ಬಿಟ್ರೆ, ನಮ್ಮಮ್ಮ ಅಪ್ಪ ಅಷ್ಟೇ ಆಮೇಲೆ. ಭೂತ ಇಲ್ಲ, ಮತ್ತೆ ನೀನೆಂತ ಹೆದರ್ಕೊಂಡದ್ದು ಆಗಳೆ? ಅದಲ್ಲ, ಮುಂಚೆ ನೀ ಹೆದರ್ಕೊಂಡಿದ್ಯ ಅಂತಲ್ಲ, ಅದೆಂತ ತಗೊಂಡು. ಏ ಬೇಡ ಸಾಕು, ಹೋಗೋಣ. ಏ ಬಾ, ಎಷ್ಟು ಸ್ವಲ್ಪ ಮುಂದೆ. ಏ ಅಭಿಷ್ಣ, ನೀ ಹೇಳಿ ಸಮ ಮಾಡಿ ಇಲ್ಲಿ ಹೊಯ್ಲಕ್ಕ. ಅಭಿಷ್ಣ ಜಾನಿ ಬರ್ತಾ, ಅವನಿಗೆ ಗೊತ್ತಾಯ್ತು ನೀವಲ್ಲೆಲ್ಲ ಹೋಗ್ಬಿಡಿ ಅಂತ ಹೇಳಕ್ ಬರ್ತಾ ಇದ್ದಾನೆ. ಹೌದು, ಇಲ್ಲ ಸುಮ್ಮನೆ ನಮ್ಮ ಜೊತೆ ಸ್ವಲ್ಪ ಏನೋ ಬಾಡಿ ಗಾರ್ಡ್ ಆಗಿ ಬರ್ತಾ ಇದ್ದಾನೆ, ಏನಾದರೂ ಬಂದ್ರೆ ಅಂತ. ಅವ್ನಿಗೆ ಗೊತ್ತಾಗುತ್ತೆ ನೋಡು ಎಲ್ಲಿ ಬರ್ಬೇಕು ಎಲ್ಲಿ ಬರಬಾರ್ದಂತ. ಇಷ್ಟದವರೆಗೂ ಅವ್ನ ಪಾಡಿಗೆ ಹೋಗ್ತಾ ಇದ್ದ, ನಮ್ಮನ್ನ ನೋಡಿದ ತಕ್ಷಣ ಬಂದ. ಏ ಅವನೇನೋ ಅಬ್ಸರ್ವ್ ಮಾಡ್ತಾ, ಒಂದು ಸೈಲೆಂಟ್ ಆಗಿರಿ. ಅಲ್ಲಿ ಯಾರ ನಾನ್ ಜ್ಯೂಟ್ ಇಲ್ಲಿಂದ ನಾನು ಡೈ ಹೊಡೆದು ಬಿಡ್ತೀನಿ. ಅದೇ ಪಕ್ಕ. ಯಬ್ಬ ನಾನು ಹೋಗ್ತೀನಪ್ಪ. ಒಂದಷ್ಟು ದೂರ ಹೋಗ್ಬರೋಣ ಬಾ. ನಾನು ಈ ತರ ಸಾಹಸ ನನ್ನ ಲೈಫಲ್ಲಿ ಮಾಡಿಲ್ಲ. ನಾನು ಇಷ್ಟು ವರ್ಷ ಊರಿಗೆ ಬಂದು ನೋಡ್ಕೊಂಬರೋಣ ಬಾ. ಯಾಕೆ ಆಮೇಲೆ ಕಾಂತಾರದಲ್ಲಿ ಒಂದು ಲಾಸ್ಟಲ್ಲಿ ಮಾಯ ಆಗ್ತಾನಲ್ಲ, ಆಮೇಲೆ ಹಂಗೆ ನಾವು ಮಾಯ ಆಗ್ಬಿಡಕ್ಕ. ನಂಗೆ ಯಾಕೋ ಹಿಂದೆಯಿಂದ ಯಾರ ಬಂದಂಗೆ ಅನಿಸ್ತಿದೆ. ಬಾಮ್ಮ ಅಭಿಷ್ಣ, ನೀನ್ ಸಮ ಕೊಡ್ತೆ ಕಾಣ, ನಂಗೆ ಗೊತ್ತಿಲ್ಲ. ನೀನ್ ಇಲ್ಲೆಲ್ಲ ಬಂದಿದ್ಯಾ? ಮತ್ತೀಗ ಅಂತ ಬೇಡ ಬಾ. ಬಂದ್ರೆ ಎಂತ ಮಾಡ್ತೆ? ಮರ ಹತ್ತಿದ ಕಣೋದು. ಯಬ್ಬೋ ಬೇಡಮ್ಮ ಪ್ಲೀಸ್ ಎದ್ರಕೊಂಡ್ಬಿಟ್ರ ಅವ್ರೇನೆ. ಜೋಯಿನಿ ಓಡ್ಬತ್ತವನೆ. ಜಾನಿನೇ ಎದ್ರಕೋದವ್ರೆ. ಇವನು ಯಾಕೋ ಒಂದು ಕಡೆ ನೋಡ್ತಾವ. ನಾನು ಹೋಯ್ತೀನಿ ಗುರು. ಬಾ ಜಾನಿ, ನಡಿ ಹೋಗೋಣ ಬಾ. ನಡಿ ನಡಿ.
ಏನಾಯ್ತು? ಏನೈತೆ? ಬಾ ಬಾ. ಅದೊಂಥರ ಫಾರೆಸ್ಟ್ ನರಿ ತರ ಬರುತ್ತೆ. ಚೀತಾ ತರ ಎಲ್ಲ ಬರುತ್ತೆ. ಅದ್ ನಾಯಿ ತರ ಇರುತ್ತೆ, ಚಿರತೆ ತರ ಮೈ ಮೇಲೆ ಇರುತ್ತಲ್ಲ, ಏನೋ ಚಿರತೆ ತರ ಇರುತ್ತೆ ತಾನೆ ಅದ್ ಮೈ ಮೇಲೆ. ನಾಯಿ ತರ ಇರುತ್ತೆ, ಒಂಥರ ಟೈಗರ್ ತರ ಇರುತ್ತೆ. ಅದೊಂಥರ ಇದಿದು ತಗೋ, ಸಣ್ಣದು ಹಿಡ್ಕೊ ಸಾಕು. ನೀವು ಕೈ ಕಚ್ಕೊಳಕ ಇಟ್ಕೋ ಜನ ಇಟ್ಕೋ ಹಂಗೆ. ಬಾ. ಹೋಗ್ರಲೆ ನಾನೇ ಇಲ್ವಾ ಅಂತ ಅವನು. ಒಂದು ಕಪ್ಪಲ್ ಟೀ ಪುಕ್ಲ ಅಲ್ಲ, ಅವನಿರೋದಕ್ಕೆ ನಾವು ಬಂದಿದ್ದೀಗ. ಹೆದರ್ಕೋತವ್ರೆ. ಏನ ಜಾನಿ ನೀನು? ನಾಯಿ ಇಟ್ಟಿರ್ತೆ ಕಣ, ಕೌಂಟರ್ ಆ ಥರ ಮಾಡ್ತೀವಿ ಅನ್ಕೊಂಡು ಕೌಂಟ್ರ್ ಕೊಟ್ಟ ಅಂತ ಮನೆ ಕಣಗಲ್ಲ. ಅವನ ಆಚೆ ಮಲ್ಕೊಂತಾನ, ಅವನ್ಗೆ ಎಷ್ಟು ಧೈರ್ಯ ಇರ್ಬೇಡ. ಏನ್ ಜಾನಿ ಬರ್ತಾ ಇದೆ ನಡಿಯೋ, ನಮಗೋಸ್ಕರ ವೆಯ್ಟ್ ಮಾಡ್ತಾವ. ಮತ್ತೆ ಅದೇ ಹೆಂಗಿತ್ತು ನಿಮ್ಮೂರು? ಚೆನ್ನಾಗಿತ್ತು, ಎಲ್ಲ ಚೆನ್ನಾಗಿತ್ತು. ಜೋರಾಗಿ ಮಾತಾಡು. ಎಲ್ಲ ಚೆನ್ನಾಗಿತ್ತು. ಒಂದು ಇಲ್ಲಿಗೆ ಬರೋದು ಕನ್ಫ್ಯೂಷನ್ ಆಗಿತ್ತು. ಈಗ ಹೋಗ್ತಿರ್ಬೇಕಾದ್ರೂ ಯಾಕೋ ಅಷ್ಟು ಮೈಂಡ್ ಸರಿ ಇಲ್ಲ, ಬಟ್ ಎಂಜಾಯ್ ಮಾಡಿದ್ದೆಲ್ಲ ಸಕ್ಕತ್ತಾಗಿತ್ತು. ಇಷ್ಟು ಚೆನ್ನಾಗಿರಲಿಲ್ಲ. ಆದರೆ ಒಂದು ಖುಷಿ ಅಂದರೆ ಈ ಸಲ ನನ್ನ ಫೇಸ್ ಸ್ವಲ್ಪ ಕ್ಲಿಯರ್ ಆಗಿದೆ. ನನಗೆ ಯಾವಾಗ ಇಲ್ಲಿ ಬಂದರೂ ಅಷ್ಟೇ, ಈ ಬಿಸಿಲಿಗೆ ಅದೇನೋ ನನ್ನ ಹಾರ್ಮೋನ್ ಇಂಬ್ಯಾಲೆನ್ಸ್ ಏನೋ ಗೊತ್ತಿಲ್ಲ, ನನಗೆ ಯಾವಾಗಲೂ ತುಂಬ ಪಿಂಪಲ್ ಆಗೋದು, ತುಂಬ ಮಾರ್ಕ್ಸ್ ಅದು ಇದು ಎಲ್ಲ ಇರೋದು. ಈ ಸಲ ಒಂದು ಕಡೆ 2 ಕಡೆ ಆಗಿದ್ರು ಅದು ಹಂಗೆ ನೆಕ್ಸ್ಟ್ ಡೇಗೆ ಅದು ಫುಲ್ ಕ್ಲಿಯರ್ ಆಗಿದೆ. ಅದು ಹ್ಯಾಪಿ ಅಬೌಟ್ ಮೈ ಸ್ಕಿನ್ ಅಷ್ಟೇ ಸದ್ಯಕ್ಕೆ. ಇವಾಗ ನಾನು ನೋಡಿದೆ ಆವಾಗಲೇ ನಾವು ವೀಲು. ಸೊ ಇವಾಗ ಹೊರಡ್ತಾ ಇದ್ದೀವಿ. ಇವಾಗ 6:45 ಆಗಿರ್ಬೋದೇನೋ, 6:40 6:30 ಆಗಿರ್ಬೋದು. 8 o'clock ಬಸ್. ಇನ್ನು ಹಾಫ್ ಆನ್ ಅವರಲ್ಲಿ ಕಾರ್ ಬರುತ್ತಲ್ಲ, ಕಾರ್ ಬರುತ್ತೆ. ಸೊ ಎಲ್ಲ ಪ್ಯಾಕ್ ಮಾಡ್ಕೊಂಡು ಹೊರಡ್ತಾ ಇರೋದು. ಸೊ ಇವಾಗ ಅದೇ ಅಷ್ಟೇ ಹೊರಡೋದು. ಒಂದ್ಸಲಿ ಬಸ್ ಬರುತ್ತೆ, ಒಂದ್ಸಲಿ ಹತ್ಕೊಂಡು ಸೀದಾ ಬೆಂಗಳೂರು. ನಾಳೆ ಬೆಳಿಗ್ಗೆ ಮಾರ್ನಿಂಗ್. ಎಸ್. ಆಮೇಲೆ ವಿಡಿಯೋ ಎಡಿಟ್ ಮಾಡಿ ಏನು ವಿಡಿಯೋ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಇಷ್ಟೇ ಈ ಊರಿನ ವ್ಲಾಗ್. ಐ ಥಿಂಕ್ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ. ಇದೇ ಥರ ವೀಡಿಯೋಸ್ ಬೇಕು ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ನನಗಾದಷ್ಟು ತೋರಿಸಿದ್ದೀನಿ ಅಂತ ನಾನು ಅನ್ಕೋತೀನಿ. ಏನಾದರೂ ಮಿಸ್ ಆಗಿರೋ ಡೋಂಟ್ ವರಿ, ನೆಕ್ಸ್ಟ್ ವರ್ಷನೂ ಬರ್ತೀವಿ. ನೆಕ್ಸ್ಟ್ ವರ್ಷ ತೋರಿಸ್ತೀವಿ. ಮತ್ತೆ ಇನ್ನೊಂದು ವ್ಲಾಗ್ ಮಾಡ್ತೀವಿ. ಇನ್ನೊಂದು 3-4 ಮಂತ್ಸಲ್ಲಿ ಬರ್ತೀವಿ ಅನ್ಸುತ್ತೆ. ಯಾವುದೋ ಒಂದು ಫಂಕ್ಷನ್ ಇದೆ, ಅದು ನಾರ್ಗಳಿಗೆ ಹೋಗೋದಲ್ಲ. ಬಟ್ ಗೊತ್ತಿಲ್ಲ. ಪಪ್ಪನ ಮನೆಗೆ ನಾನು ಆ ವ್ಲಾಗ್ನು ಹಾಕಿದ್ದೀನಿ, ಚೆಕ್ ಮಾಡ್ಕೊಬೋದು ನೀವು. ಸೊ ಫಂಕ್ಷನ್ ಇದೆ, ಮೇ ಬಿ ಬರ್ಬೋದು ಇನ್ನೊಂದು 2-3 ಮಂತ್ಸಲ್ಲಿ. ಸೊ ಆವಾಗ ನಿಮ್ಗೆ ಯಾವ ಥರ ವಿಡಿಯೋ ಬೇಕು ಅಂತ ಹೇಳಿ ನಾನು ಅವಾಗ ರೆಕಾರ್ಡ್ ಮಾಡಿ ಅಪ್ಲೋಡ್ ಮಾಡ್ತೀನಿ. ಆಲ್ ಸೆಟ್. ಗಾಡಿಗೋಸ್ಕರ ವೇಟಿಂಗ್. ಓಕೆ ಬಾಯ್. ಜಾಗ್ರತೆ ಮಗ. ಸರಿ. ಕೆಲ್ಸಕ್ಕೆ ಅಪ್ಪಾಗಂತೂ ಜಾಗ್ರತೆ ಹೋಗ. ನೀವು ಜಾಗ್ರತೆ. ಜಾಸ್ತಿ ಏನೋ ಎಂತ ಐದಿದ್ದು ಕೆಲಸ ಎಲ್ಲ ಮಾಡೋಕ್ಕೋಬೇಡಿ. ಬಾಯ್.